ಗೊತ್ತಿಲ್ಲ ರಾಜೀನಾಮೆ ಯಾರು ಈಗ ಹೇಳ್ತಾ ಇದ್ದಾರೆ. ಬಟ್ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಮತ್ತು ಯತ್ನಾಳ್ ಅವರು ರಾಜೀನಾಮೆ ಕೊಡಲಿ, ಯಾರು ಎಷ್ಟು ಪ್ರಾಬಲ್ಯ ಇದೆ, ಯಾರು ಎಷ್ಟು ಜನಪ್ರಿಯರಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡೋಣ, ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, ಯಾವುದು ನನಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿಯೇ ಇಲ್ಲ. ನಾನೀಗ ಟೂರ್ ಮೇಲಿದ್ದೇನೆ. ನಾನು ಮಾಹಿತಿ ಪಡೆದುಕೊಂಡು ಪ್ರತಿಕ್ರಿಯೆ ಕೊಡ್ತೇನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಭಾಳದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಅತ್ಯಂತ ವರಿಷ್ಠ ನಾಯಕರುಗಳು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಮಾನ್ಯ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ನಾವೆಲ್ಲ ಸರ್ಕಾರದ ಜೊತೆಯಲ್ಲಿದ್ದೇವೆ. ಸರ್ಕಾರ ಉಗ್ರಗಾಮಿಗಳನ್ನು ಸದೆಬಡಿಯಲು ಅವ್ರಿಗೆ ಎಲ್ಲೇ ಇದ್ದರೂ ಹುಡುಕಿ ಅವರಿಗೆ ಉಗ್ರ ಶಿಕ್ಷೆ ಕೊಡಲಿಕ್ಕೆ ನಮ್ಮಿಂದ ಏನು ಸಪೋರ್ಟ್ ಬೇಕಾಗಿದೆ ಅವೆಲ್ಲವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ಮತ್ತೇನು ಬೇಕು ಅದಕ್ಕಿಂತ? ಮಾಡಲಿ, ಇವತ್ತು ಏನು ಕ್ರಮ ತೆಗೆದುಕೊಳ್ಳದೆ ಮಾಡಲಿ. ನಮ್ಮ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಇವತ್ತು ಪಾಕಿಸ್ತಾನಕ್ಕೆ ಸೋಲಿಸಿ ಬಾಂಗ್ಲಾದೇಶ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿಲ್ಲ? ಇವ್ರು ಮಾಡಿದಾರ? ಇವ್ರಿಗೆ ಯಾರು ಬೇಡ ಅಂತಾರ? ಇವ್ರಿಗಂತೂ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಜಾತಿ ಗಣತಿ ಮಾಡ್ತೀವಿ ಅನ್ನೋಂಥ ಘೋಷಣೆ ಮಾಡಿದ್ದಂಥದ್ದು ನಮ್ಮ ಪಕ್ಷ ಸ್ವಾಗತ ಮಾಡಿದೆ. ನಾನು ಸ್ವಾಗತ ಮಾಡ್ತೇನೆ. ನಮ್ಮ ನಾಯಕರುಗಳೇ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವತ್ತು ಸಾಮಾಜಿಕ ನ್ಯಾಯ ಸಮಾಜದಲ್ಲಿರುವಂಥ ಕಡೆ ವ್ಯಕ್ತಿಗೂ ಸಿಗಬೇಕು ಅನ್ನೋಂಥದ್ದು ಇದು ಬಸವಣ್ಣನವರ ತತ್ವಾದರ್ಶದ ಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆದರ್ಶಗಳು, ಅವರ ತತ್ವಗಳು ಇದನ್ನೇ ಹೇಳುತ್ತವೆ. ಹೀಗಾಗಿ ಅದು ಎಲ್ಲರಿಗೂ ಬೇಕಾಗಿದ್ದಂಥದ್ದೇ. ಅದಕ್ಕೆ ಇವತ್ತು ರಾಜ್ಯದಲ್ಲಿ ಏನಿದೆ ಅದನ್ನು ನಾನು ಈಗೇನು ಚರ್ಚೆ ನಡೀತಾ ಇದೆ ಸಚಿವ ಸಂಪುಟದಲ್ಲಿ ನನ್ನ ನಿಲುವು ವ್ಯಕ್ತಪಡಿಸುತ್ತೇನೆ.